ರಾಜ್ಯಸಭೆ ಚುನಾವಣೆಯಲ್ಲಿ ಒಡಿಶಾ ಕಾಂಗ್ರೆಸ್ಗೆ ಆಪರೇಷನ್ ಕಮಲ ಭೀತಿ ಎದುರಾಗಿದ್ದು ಬೆಂಗಳೂರಿನ ಬಿಡದಿ ರೆಸಾರ್ಟ್ಗೆ ಒಡಿಶಾ ಶಾಸಕರು ಶಿಫ್ಟ್ ಆದರೂ ಕೂಡ ಟೆನ್ಷನ್ ಮಾತ್ರ ಕಡಿಮೆಯಾಗಿಲ್ಲ. ಒಡಿಶಾದಿಂದ ಖಾಲಿ ಚೆಕ್ ಸಮೇತ ರೆಸಾರ್ಟ್ಗೆ ಬಂದಿದ್ರು 4 ಜನ. ಒಡಿಶಾದ ಬೀರೇಂದ್ರ ಪ್ರಸಾದ್, ಅಜಿತ್ ಕುಮಾರ್ ಸಾಹು ಸೇರಿ 4 ಬಂದಿದ್ದಾರೆ. ಡಿಕೆ ರಕ್ಷಣೆಯಲ್ಲಿದ್ದ 8 ಶಾಸಕರ ಆಪರೇಷನ್ ಕಮಲಕ್ಕೆ ಒಡಿಶಾ ಬಿಜೆಪಿ ಪ್ರಯತ್ನ ಮಾಡ್ತಾ ಒಡಿಶಾ ಶಾಸಕರಿದ್ದ ವಂಡರ್ಲಾ ರೆಸಾರ್ಟ್ನಲ್ಲಿ ರೂಮ್ ಬುಕ್ ಮಾಡಿದ್ರು 4. ನಾಳೆ ನಡೆಯೋ ರಾಜ್ಯಸಭೆ ಮತದಾನಕ್ಕೆ ಆಪರೇಷನ್ ಕಮಲಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದರ ಆರೋಪ ಮಾಡ್ತಾ ಇದ್ದು ಒಂದು ಬ್ಲಾಂಕ್ ಚೆಕ್ ನೀವು ನೋಡ್ತಾ ಇದ್ದೀರಿ. ಚೆಕ್ ಸಮೇತ 4 ಪೈಕಿ 2 ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಮುಖಂಡರು. ಖಾಲಿ ಚೆಕ್ ಸಮೇತ 4 ಬಂದಿದ್ದಾರೆ. ಅದರಲ್ಲಿ 2 ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬಿಡದಿ ರೆಸಾರ್ಟ್ನಲ್ಲಿ 8 ಶಾಸಕರನ್ನ ಈಗಾಗಲೇ ಸೇಫ್ ಆಗಿ ಇಟ್ಟಿದೆ ಕಾಂಗ್ರೆಸ್. ಇದರ ಜವಾಬ್ದಾರಿ ಹೊತ್ತಿರೋದು ಡಿಕೆ ಶಿವಕುಮಾರ್. ನಾಳೆ ಎಲೆಕ್ಷನ್ ನಡೆಯುತ್ತೆ, ಅಡ್ಡ ಮತದಾನ ಆಗಬಾರದು ಅನ್ನೋ ಕಾರಣಕ್ಕೆ ಸೇಫ್ ಆಗಿ ಬಿಡದಿ ರೆಸಾರ್ಟ್ನಲ್ಲಿ ಇಟ್ಟಿದ್ದಾರೆ. ಅವರನ್ನ ಮಾತಾಡಿಸೋದಕ್ಕೆ, ಆಪರೇಷನ್ ಕಮಲ ಮಾಡೋದಕ್ಕೆ 4 ಜನ ಅದೇ ರೆಸಾರ್ಟ್ನಲ್ಲಿ ರೂಮ್ ಬುಕ್ ಮಾಡಿಕೊಂಡು ಬಂದಿದ್ದಾರೆ ಅನ್ನೋದು ಆರೋಪ. ಅದರಲ್ಲಿ 2 ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಜೊತೆಗೆ ಅವರ ಹತ್ರ ಇದ್ದ ಬ್ಲಾಂಕ್ ಚೆಕ್ ಅನ್ನ ನೀವು ನೋಡ್ತಾ ಇದ್ದೀರಾ. ಖಾಲಿ ಚೆಕ್, ಸೈನ್ ಅಷ್ಟೇ ಆಗಿದೆ. ಇನ್ನು ಆಪರೇಷನ್ ಕಮಲ ಪ್ರಯತ್ನ ಬಿಡದಿ ಠಾಣೆಗೆ ಕಾಂಗ್ರೆಸ್ ದೂರು ಕೊಟ್ಟಿದೆ. ಕಾಂಗ್ರೆಸ್ ನಾಯಕ ಅಶೋಕ್ ಕುಮಾರ್ ಪ್ರಕರಣ ದಾಖಲು ಮಾಡಿದ್ದಾರೆ. 4 ಪೈಕಿ 2 ಪೊಲೀಸರಿಗೆ ಒಪ್ಪಿಸಿದ್ದಾರೆ ಕಾಂಗ್ರೆಸ್ ಮುಖಂಡರು. ಈ 2 ಆಪರೇಷನ್ ಕಮಲಕ್ಕೆ ಪ್ರಯತ್ನ ಪಟ್ಟರು, ಬಂದಿದ್ರು ಅಂತ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ದೂರಿನ ಕಾಪಿ ನೀವು ನೋಡ್ತಾ ಇದ್ದೀರಿ. ಜೊತೆಗೆ ಒಂದು ಬ್ಲಾಂಕ್ ಚೆಕ್. 4 ಜನ ಅದೇ ಬಿಡದಿ ರೆಸಾರ್ಟ್ಗೆ ಬಂದಿದ್ರು. ಶಾಸಕರನ್ನ ಆಪರೇಷನ್ ಕಮಲಕ್ಕೆ ಒತ್ತಾಯಿಸೋದಕ್ಕೆ ಬಂದಿದ್ರು ಅಂತ ಆರೋಪ ಮಾಡಿದ್ದು, ಅದರಲ್ಲಿ 2 ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಕಾಂಗ್ರೆಸ್ ನಾಯಕ ಅಶೋಕ್ ಕುಮಾರ್ ದೂರು ಕೊಟ್ಟಿದ್ದಾರೆ. ದೂರಿನ ಕಾಪಿ ನೀವು ನೋಡ್ತಾ ಇದ್ದೀರಿ. ಇನ್ನು ರೆಸಾರ್ಟ್ನಲ್ಲಿದ್ದ ಒಡಿಶಾ ಶಾಸಕರಿಗೆ 5 ಕೋಟಿ ರೂಪಾಯಿ ಆಫರ್ ಮಾಡಲಾಗಿತ್ತು. ಕುದುರೆ ವ್ಯಾಪಾರಕ್ಕೆ ಬಂದವರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದೀವಿ. ಒಡಿಶಾ ಶಾಸಕರ ಆಪರೇಷನ್ ಕಮಲಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ. ಬ್ಯಾಟರಾಯನಪುರದ ಸುರೇಶ್ ಮೂಲಕ ರೆಸಾರ್ಟ್ನಲ್ಲಿ ರೂಮ್ ಬುಕ್ ಮಾಡಿ ಕುದುರೆ ವ್ಯಾಪಾರಕ್ಕೆ ಬಂದಿದ್ರು. ಒಡಿಶಾ ಕಾಂಗ್ರೆಸ್ ಶಾಸಕರು ಒಪ್ಪಿಲ್ಲ, ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾನು ತಮ್ಗೆ ಹೇಳ್ತಾ ಇದ್ದೀನಿ, ನಮ್ಮ 8 MLA ಇದ್ರು, 4 ಜನ ಬಂದಿದ್ದಾರೆ. ಒಬ್ಬ ಲೋಕಲ್ ಯಾರೋ ಒಬ್ಬ ಬ್ಯಾಟರಾಯನಪುರ ಸುರೇಶ್ ಅನ್ನೋನ ಹತ್ರ ಬುಕ್ ಮಾಡಿಸಿದ್ದಾರೆ. ಆನ್ಲೈನಲ್ಲಿ ಹೋಗಿದ್ದಾರೆ. ಬೆಳಗ್ಗೆ ನಮ್ಮ MLA ಮೀಟ್ ಮಾಡಿದ್ದಾರೆ. ಒಬ್ಬನ್ನ ತೆಳಾಕೊಂಡಿದ್ದಾರೆ. MLA ತಿಳಿಸಿದ್ದಾರೆ 5 ಕೋಟಿ ಕೊಡ್ತೀವಿ ಒಂದು ಓಟ್ಗೆ ಅಂತ ಅಂದ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ. ಅವರು ಕುದುರೆ ವ್ಯಾಪಾರಕ್ಕಿಲ್ಲ ಅಂತ ಹೇಳಿದ್ದಾರೆ. ಇದನ್ನ ಚೆಕ್ ಅನ್ನ ಎಲ್ಲ ಸೀಸ್ ಮಾಡ್ಕೊಂಡಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಫೈಲ್ ಮಾಡ್ತಾ ಇದ್ದಾರೆ. ಮುಂದಕ್ಕೆ ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ತಾರೆ. ನಾನು ತಮಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.